ಓಕೆ ಓಕೆ ಈಗ ಈಗ ಹಾಗಾದರೆ ಭಾರತದ ಮುಂದಿನ ಹೆಜ್ಜೆ ಏನು ಸರ್? ಈಗ ಒಂದು ರಾಜತಾಂತ್ರಿಕ ಸಮರ ಅದಾಯಿತು, ಇನ್ನು ನೀರಿನ ಒಪ್ಪಂದ ಮುಲಾಜಿಲ್ದನೆ ಏನು ಅಂದರೆ ನೀರಿನ ಒಪ್ಪಂದವನ್ನು ರದ್ದು ಮಾಡಲಾಯಿತು. ನಿಮ್ಮ ಯಾಕಂದರೆ ನೀರು ಮತ್ತು ರಕ್ತ ಇದನ್ನು ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ನಾವೇನು ಅಂದರೆ ಭಾರತೀಯ ರಕ್ತದ ಕಡೆಗೆ ನಮಗೆ ಹೆಚ್ಚಿನ ವ್ಯಾಲ್ಯೂ, ಈ ನೀರಿನ ಬಗ್ಗೆ ಅಲ್ಲ. ಹೀಗಾಗಿ ನಿಮಗೆ ನೀರು ಕೊಡೋಕ್ಕೆ ಅಥವಾ ನೀವು ನೀರು ತಗೊಳ್ಳೋಕ್ಕೆ ಯೋಗ್ಯರಲ್ಲ ಅಂಥೇಳಿ ಭಾರತ ನಿನ್ನೆ ಘೋಷಣೆ ಮಾಡಾಯಿತು. ಇದರ ಪರಿಣಾಮಗಳೇನು? ಯಾಕಂದರೆ ಪಂಜಾಬ್ ಪ್ರಾಂತ್ಯ ನಲುಗಿ ಹೋಗುತ್ತೆ ಒಂದು ಲೆಕ್ಕದಲ್ಲಿ. ಈ ಪಂಜಾಬಿಗಳ ಪ್ರಭಾವವೇ ಜಾಸ್ತಿ ಇರುವಂಥದ್ದಲ್ಲಿ ಪಾಕಿಸ್ತಾನದಲ್ಲಿ. ಸೊ ಅದರ ಪರಿಣಾಮಗಳೇನಾಗ್ಬೋದು? ಆಕ್ಚುಲಿ ನಾವು ಪ್ರಾರಂಭದಲ್ಲಿ ಮಾತಾಡಿದ ರೀತಿ ಇಲ್ಲ ನಮ್ಗೆ ತುಂಬಾ ಮುಖ್ಯ ಅನ್ಸೋದು ಇದರಲ್ಲಿ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಅಬೇನ್ಸಿಲ್ ಇಟ್ಟಿರೋದು. ಹೌದು, ನೀವು ಹೇಳಿದ ರೀತಿ ಪಂಜಾಬ್ ಪ್ರಾಂತ್ಯ ಎಸ್ಪೆಷಲಿ ಆ ಒಂದು ಇದೆಯಲ್ಲ, ಮಂಗಲ ಡ್ಯಾಮ್ ಇದೆಯಲ್ಲ, ಮಂಗಲ ಅಲ್ಲ ತಾರ್ಬೆಲ ಕಂಪ್ಲೀಟ್ ಅದು ಬತ್ತಿ ಹೋಗ್ತದೆ. ಇವನ್ ಝೀಲಂ ನದಿಗೆ ಅವ್ರು ಕಟ್ಟಿರುವಂತ ಮಂಗಲ ಡ್ಯಾಮ್ ಇದೆಯಲ್ಲ ಅದು ಖಾಲಿ ಆಗ್ತದೆ. ಅದ್ರ ಪರಿಣಾಮ ಇನ್ನು ಲಾಹೋರ್ ನಗರಕ್ಕೂ ನೀರಿರೋದಿಲ್ಲ. ಇನ್ಫ್ಯಾಕ್ಟ್ ಕೃಷಿಗಿರ್ಲಿ ಲಾಹೋರ್ ನಗರಕ್ಕೂ ಸಹ ನೀರಿರೋದಿಲ್ಲ. ಇಂಥ ಒಂದು ಸ್ಥಿತಿನ ಪಾಕಿಸ್ತಾನ 1948 ಏಪ್ರಿಲ್ನಲ್ಲೂ ಅನುಭವಿಸಿತ್ತು. ಆವಾಗ ಫಸ್ಟ್ ಕಾಶ್ಮೀರ್ ವಾರ್ ಸಮಯದಲ್ಲಿ ಏಕಾಏಕಿ ನಾವಲ್ಲಿ ಒಪ್ಪಂದ ಆಗಿರ್ಲಿಲ್ಲ. ಆಗ್ಲೂ ನೀರನ್ನ ತಡೆದು ಬಿಟ್ಟಿವಿ ನಾವು. ಲಾಹೋರ್ ಕಡೆಗೆ ಹೋಗುವಂತ ಫಿರೋಜ್ಪುರ್ ಬ್ಯಾರೇಜಿಂದ ಲಾಹೋರ್ ಕಡೆಗೆ ಹೋಗೋ ನೀರನ್ನ ತಡೆದಾಗ ಹಾಹಾಕಾರ ಎದ್ದೋಯ್ತು ಅಲ್ಲಿ. ಅಂತ ಸ್ಥಿತಿನ ಇನ್ನೂ ದೊಡ್ಡದಾಗಿ ಪಾಕಿಸ್ತಾನ ಅನುಭವಿಸುತ್ತೆ ಇವಾಗ. ಆದ್ರೆ ಆಕ್ಚುಲಿ ಅದು ಇದೊಂದು ಆದ್ರೆ ಒಂದೇನು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಮತ್ತೇನೇ ಮಾಡಿದ್ರು ನಾವು ಇದರ ಹೊರತಾಗಿ ನಾವು ಮತ್ತೇನೇ ಮಾಡಿದ್ರು ಪಾಕಿಸ್ತಾನ ಕಳ್ಕೊಳ್ಳೋದಕ್ಕೆ ಇನ್ನೇನಿದೆ ಆ ದೇಶದಲ್ಲಿ? ಏನು ಇಲ್ಲ. ಆರ್ಥಿಕವಾಗಿ ಕಂಪ್ಲೀಟ್ ಅಧೋಗತಿ, ಮತ್ತೆ ಆಕ್ಚುಲಿ ಅದು ಪೊಲಿಟಿಕಲ್ ಯೂನಿಟಿ ಇಲ್ಲ. ಕಠೋರ ತಗೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಹೀಗೆ ಅವ್ರಿಗೆ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ. ಆದ್ರೆ ಅವ್ರ ಪರವಾಗಿ ಚೈನಾ ನಿಂತಿರೋದ್ರಿಂದ ನಾವು ಕಳ್ಕೊಳ್ಳೋದು ದೊಡ್ಡದಾಗಿರ್ತದೆ. ನಾವೇನಾದ್ರೂ ನೇರ ಆಕ್ಷನ್ ತಗೊಂಡ್ರೆ, ಅಂದ್ರೆ ಮಿಲಿಟರಿ ಆಕ್ಷನ್ ತಗೊಂಡ್ರೆ, ಬಾಲಾಕೋಟ್ ರೀತಿ ಇದು ಮಾಡಿದ್ರೆ ಅಥವಾ ಹಂಗೇನಾದ್ರು ಮಾಡಿದ್ರೆ ಆಗ ಪಾಕಿಸ್ತಾನದ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಅಮೆರಿಕನ್ ಟ್ಯಾರಿಫ್ ಇಂದಾಗಿ ಚೈನಾವನ್ನ ಬಿಟ್ಟು ಭಾರತಕ್ಕೆ ತುಂಬಾ ಇಂಡಸ್ಟ್ರೀಸ್ ಬರ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಯೂನಿಟ್ ಅನ್ನ ಸ್ಥಳಾಂತರ ಮಾಡಬೇಕು, ಸಪ್ಲೈ ಚೈನ್ ಅನ್ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು ಅಂತ ತುಂಬಾ ಪ್ಲಾನ್ ನಡೀತಾ ಇರುವಾಗ ಆವಾಗ ಏನಾಗುತ್ತೆ, ಈ ಯುದ್ಧ ನಡೀತು ಅಂತ ಹೇಳಿದ್ರೆ ಆಗ ಚೈನಾ ಹೇಳ್ಬೋದು ಜಗತ್ತಿಗೆ ಯಾವುದೇ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತದೆ, ಆಗ ಇಂಡಿಯಾದ ಸಿಟಿಗಳು ದಾಳಿಗೊಳಗಾಗ್ತವೆ. ಆವಾಗ ನೀವು ಇಂಡಿಯಾದಲ್ಲಿ ಯಾವುದೇ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ, ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಅನ್ನು ಇಂಡಿಯಾಕ್ಕೆ ಶಿಫ್ಟ್ ಮಾಡಿದ್ರೆ ಅವು ಹಾಳಾದವು ಅಂತಾನೆ ಅರ್ಥ. ಹೀಗೆ ಇಂಡಿಯಾ ಹೋಗಬೇಡಿ ಅಂತ ಆ ಒಂದು ಮೆಸೇಜ್ ಅನ್ನ ಚೈನಾ ಕೊಡುತ್ತೆ. ಹೀಗೆ ಇದನ್ನ ಮಾಡೋದಕ್ಕೆ, ನಮ್ಮನ್ನ ಪ್ರೊವೋಕ್ ಮಾಡೋದಕ್ಕೆ ಪಾಕಿಸ್ತಾನ ಎತ್ತುಕಟ್ಟಿ ಈ ಒಂದು ಪಹಲ್ಗಾಮ್ ದಾಳಿ ನಡೆಸಿರೋದು. ಅದಕ್ಕೆ ನಾವು ಇನ್ ಕೈಂಡ್ ನಾವು ರೆಸ್ಪಾಂಡ್ ಮಾಡಿದ್ರೆ ಅವರು ಪಾಕಿಸ್ತಾನ ಮತ್ತೆ ಚೈನಾ ಹಾಕಿರೋ ಬಲೆ ಒಳಗಡೆ ನಾವು ಬಿದ್ದಂಗ ಆಗ್ತದೆ. ಹೀಗಾಗಿ ಅದು ಯಾವ ರೀತಿಯೂ ನಮಗೆ ಕಳ್ಕೊಳ್ಳೋದು ತುಂಬಾ ಇದೆ, ಪಾಕಿಸ್ತಾನಕ್ಕೆ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ. ಅದನ್ನ ನೆನ್ಪಿಟ್ಕೋಬೇಕು. ಹೀಗಾಗಿ ಈ ಇಂಡಸ್ ವಾಟರ್ ಟ್ರೀಟಿ ಜೊತೆನಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಅನ್ನೋನ್ ಗನ್ ಮೆನ್ ಆಯ್ತಾ, ಅವರು ಆಕ್ಚುಲಿ ಅವರು ಏನು ಮಾಡ್ತಾ ಇದ್ದಾರೋ ಅದು ಎಕ್ಸ್ಪ್ಯಾಂಡ್ ಆಗ್ಬೇಕು ಅವರ ಕೆಲಸಗಳು. ಅಂದ್ರೆ ಇದುವರೆಗೆ ಭಾರತ ವಿರೋಧಿ ಟೆರರಿಸ್ಟ್ಗಳನ್ನೇ ಅವರು ಕೊಲ್ತಾ ಇದ್ರು. ಪಾಕಿಸ್ತಾನಿ ಸೇನಾಧಿಕಾರಿಗಳನ್ನ, ISI ಅಧಿಕಾರಿಗಳನ್ನ, ಪಾಕಿಸ್ತಾನದ ಒಂದು ಇದು ಎಂತದ್ದು ಮಿಲಿಟರಿ ಇನ್ಸ್ಟಾಲೇಷನ್ಸ್ ಅದ್ರ ಮೇಲೆ ಅನ್ನೋನ್ ಗನ್ಮೆನ್ ದಾಳಿ ಮಾಡಬೇಕು. ಎಸ್, ನಾವು ಅದ್ರ ಹಿಂದೆ ಇದ್ರೆ ಇನ್ನಷ್ಟು ಅವ್ರ ಹಿಂದೆ ನಿಂತ್ಕೊಳ್ಳೋಣ. ಇಷ್ಟೇ ನಾವು ಆಕ್ಚುಲಿ ಮಾಡಬೇಕಾದದ್ದು. ನೇರ ಯುದ್ಧ ಎಂದು ನಮಗೆ ಒಳ್ಳೇದಾಗೋದಿಲ್ಲ. ನೇರ ಯುದ್ಧ ಸಾಧ್ಯವಿಲ್ಲ ಸರ್. ಯಾಕಂದ್ರೆ ನಿಮಗೆ ಗೊತ್ತಿದೆ ಏನು ಅಂದ್ರೆ ಭಾರತ ಬಹಳ ಕಷ್ಟಪಟ್ಟು ಕಟ್ಟಿಕೊಂಡಿರುವಂತಹ ರಾಷ್ಟ್ರ. ಇದು ಸುಮ್ಮನೆ ಯಾರ್ದೋ ಭಿಕ್ಷೆಯಿಂದ ಬಂದಿರುವಂಥದ್ದಲ್ಲ, ಅಥವಾ ಇನ್ಯಾರ್ದೋ ಭಿಕ್ಷೆಯಿಂದ ನಾವು ಬದುಕ್ತೀವಿ ಅನ್ನುವಂಥದ್ದು ಅಲ್ಲ. ಹಿಂದೆ ಕಲಾಂ ಅವ್ರು ಹೇಳಿದಂಥ ಮಾತು ನನ್ನ ಕಣ್ಣೆದುರುಗಡೆಗಿದೆ. ನೀವೇನಾದರೂ ನಿಲ್ಲಿಸ್ತೀರನ್ನ ಬರ್ಮಿ ಸಹಾಯ ಮಾಡೋದನ್ನ ನಿಲ್ಲಿಸಿ, ನಾವು ಬ್ರೆಡ್ ಮತ್ತು ಮೀನು ತಿಂದು ಬದುಕ್ತೀವಿ ಅಂತ ಹೇಳಿದ್ದಿದೆಯಲ್ಲ, ಇದು ಅಂದರೆ ಸ್ವಾಭಿಮಾನದ ರಾಷ್ಟ್ರ ಭಾರತ. ಹಿಂಗಾಗಿ ಏನಂದರೆ ಈ ಒಂದು ಮಾತಿದೆ ಸರ್, ನಮ್ಮ ಹಳ್ಳಿಗಳಲ್ಲಿ ನನ್ನ ಮಾತು ಹೇಳ್ತಾರೆ, ಯಾರಿಗೆ ಕೆಲಸ ಬಗ್ಸಿ ಇರಲ್ಲ, ಯಾರಿಗೆ ಜೀವನದ ಬಗ್ಗೆ ಜವಾಬ್ದಾರಿ ಇರಲ್ಲ, ಅವ್ರು ಮಾತ್ರ ಜಗಳ ಮಾಡ್ತಾ ಕೂತ್ಕೋತಾರೆ, ಇನ್ನು ಉಳಿದಂಥವ್ರು ಜೀವನ ಕಟ್ಕೋತಾರೆ ಅಂತ. ದೇಶನೂ ಕೂಡ ಹಾಗೇನೆ. ಒಂದು ದೇಶದ ಮೇಲೆ ಯುದ್ಧ ಸಾರುವಂಥದ್ದು ಬಹಳ ಸುಲಭದ ಮಾತು. ಆದರೆ ಭಾರತದ ಈ ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು ಅಥವಾ ಭಾರತದ ಅಭಿವೃದ್ಧಿ ಆಗಿರ್ಬೋದು, ಅದು 20-25 ವರ್ಷ ಹಿಂದಕ್ಕೆ ಹೋಗುತ್ತೆ. ಈಗ ಏನೇನು ಆಗಿದೆ ನಾವು ನೋಡಿದ್ದೀವಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಭಾರತ ಅಂಥ ಸ್ಥಿತಿನ ಯಾವುದೇ ಕಾರಣಕ್ಕೂ ತಂದುಕೊಳ್ಳಲ್ಲ. ಆದರೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಈ ರೀತಿ ಇಲ್ಲಿ ತನಕ ಬಂದು ಮಾಡಿರುವಂಥ ಉಪಟಳ, ಆ ಉಪಟಳದ ಮುಂದುವರೆದ ಭಾಗ ಅದು ಯಾವ ರೀತಿ ಬೇಕಾದರೂ ಆಗ್ಬೋದಲ್ಲ. ನಾಳೆ ಇನ್ನಷ್ಟು ಭಾರತದ ಈ ಆಂತರಿಕವಾಗಿ ಭಾರತವನ್ನು ಈ ದುರ್ಬಲಗೊಳಿಸುವಂಥ ಪ್ರಯತ್ನಗಳಾಗ್ಬೋದಲ್ಲ. ಅದಕ್ಕೆ ಏನಾದರೂ ಮಾಡಲೇಬೇಕಲ್ಲ ಸರ್. ಏನಾಗ್ಬೋದು ಹಾಗಾದರೆ? ಅದಕ್ಕೆ ನಮ್ಮ ಅಜಿತ್ ಡೋವಲ್ ಒಂದು ಮಾತು ಹೇಳಿದ್ದಾರೆ,
ಮತ್ತೊಂದು ಹಿಂದೆನೆ ಹೇಳಿದ ಕೆಲವು ವರ್ಷಗಳ ಹಿಂದೆನೆ ಮತ್ತೊಂದು ಪುಲ್ವಾಮಾ ಆದ್ರೆ ಬಲೂಚಿಸ್ತಾನ ನಿಮ್ಮಿಂದ ಹೊರಟೋಗುತ್ತೆ ಪೂರ್ಣವಾಗಿ ಅಂತ ನೇರವಾಗಿ ಹೇಳಿದ್ದಾರೆ. ಈಗ ಮತ್ತೊಂದು ಪುಲ್ವಾಮಾ ಆಯ್ತು, ಆಗ ಸೈನಿಕರ ಮೇಲೆ, ಇಲ್ಲಿ ಪ್ರವಾಸಿಗರ ಮೇಲೆ ಪಹಲ್ಗಾಮ್ನಲ್ಲಿ. ಹೀಗಾಗಿ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ತೆಗೆಯುವಂತ, ಬಲೂಚಿಸ್ತಾನ ತೆಗೆದ್ರೆ ಪಾಕಿಸ್ತಾನದ ಆಕ್ಚುಲಿ ತುಂಬಾ ರಿಸೋರ್ಸಸ್, ಮಿನರಲ್ ರಿಸೋರ್ಸಸ್ ಅಷ್ಟೇ ಅಲ್ಲ, ಅವರ ಗ್ಯಾಸ್ ಅಂಡ್ ಪೆಟ್ರೋಲಿಯಂ ದೊಡ್ಡ ಒಂದು ಭಂಡಾರ ಅವರಿಂದ ಕೈ ತಪ್ಪಿ ಹೋಗ್ತದೆ. ಅದು ಬಲೂಚಿಸ್ತಾನ್ ಹೋಯ್ತು ಅಂತ ಹೇಳಿದ್ರೆ ಅನಂತರ ಖೈಬರ್ ಪಖ್ತೂನ್ವಾ ಇದೆಯಲ್ಲ ಅದು ಹೋಗ್ತದೆ, ಆಮೇಲೆ ಇನ್ನು ಸಿಂಧ್ ಸಹ ಹೋಗ್ತದೆ, ಉಳ್ಕೊಳ್ಳೋದು ಪಂಜಾಬ್ ಮಾತ್ರ. ಹೀಗಾಗಿ ಖೈಬರ್ ಪಖ್ತೂನ್ವಾ, ದೆನ್ ಬಲೂಚಿಸ್ತಾನ್, ಸಿಂಧ್ ನಮ್ಮ ಭಾಗ, ಭಾರತದ ಭಾಗ ಅಲ್ಲದೆ ಇದ್ರೂ ಭಾರತದ ಪ್ರಭಾವಕ್ಕೆ ಒಳಗಾದಾಗ ಏನಾಗುತ್ತೆ, ಪಂಜಾಬ್ ಒಂದು 4 ಕಡೆಯಿಂದ ಭಾರತದಿಂದ ಸುತ್ತುವರಿಯಲ್ಪಡುತ್ತದೆ. ಆವಾಗ ಆಕ್ಚುಲಿ ಅವರನ್ನ ನಾವು ಇಕ್ಕಳದಲ್ಲಿ ಸಿಕ್ಸ್ಕೊಂಡು ನಾವು ಬಾರಿಸಬಹುದು. ಅದೊಂದು ನಾವು ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಇಂಡಸ್ ವಾಟರ್ ಟ್ರೀಟಿನ ಯಾವುದೇ ಕಾರಣಕ್ಕಾಗಿ ಮತ್ತೆ ನಾವು ಅದನ್ನ ಮತ್ತೆ ಶುರು ಮಾಡಬಾರದು. ಮತ್ತೆ ಅನ್ನೋನ್ ಗನ್ ಮೆನ್ ಇದ್ದಾರಲ್ಲ, ಅವರು ತಮ್ಮ ಕೆಲಸವನ್ನು ಎಕ್ಸ್ಪಾಂಡ್ ಮಾಡಬೇಕು. ಇಷ್ಟು ನೇರ ಯುದ್ಧವನ್ನು ಬಿಟ್ಟು ಇದನ್ನ ಮಾಡೋದ್ರ ಮೂಲಕ ಅಷ್ಟೇ ನಾವು ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸ ಸಾಧ್ಯ. ಒಂದು ಸಲ ಅವ್ರಿಗೆ ನಾವು ಬದುಕೋದೇ ದುಸ್ತರ ಆಗುತ್ತೆ, ಜಸ್ಟ್ ಪಂಜಾಬ್ ಮಾತ್ರ, ಆಯ್ತಾ? ಅಂತ ಆಗದಾಗ ಅವರು ಖಂಡಿತ ಅವರು ಮಂಡಿ ಇರ್ತಾರೆ. ಮತ್ತೆ ಇದರಲ್ಲಿ ನಮಗೆ ಇನ್ನೊಂದು ಅನುಕೂಲ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನಾದ್ರು ಮಾಡೋದಾದ್ರೆ, ಟ್ರಂಪ್ ಹೇಳಿದ್ದಾರೆ ಯಾವುದೇ ಆಕ್ಷನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇವ್ನು ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರನ್ ಲೆವಿಡ್ ಒಂದು ಮಾತಾಡಿದ್ರು, ಅವ್ರು ಹೇಳ್ತಾ ವಿ ಆರ್ ವಿತ್ ಅವರ್ ಅಲೈ ಇಂಡಿಯಾ ಅಂದ್ರು. ವಿ ಆರ್ ವಿತ್ ಇಂಡಿಯಾ ಅನ್ಲಿಲ್ಲ, ಅವರ್ ಅಲೈ ಇಂಡಿಯಾ ಅಂದ್ರು. ಆ ಮಾತು, ಆ ಪದ ಇದೆಯಲ್ಲ ಸರ್, ಅದು ಬಹಳ ಬಹಳ ಮಹತ್ವದ್ದು. ಅಂದ್ರೆ US is completely with us. ಮತ್ತೆ ಈಗಲೇ 2 ವರ್ಷದ ಹಿಂದೆನೆ ಅಮೆರಿಕನ್ಸ್ ಅಂದ್ರೆ ಬೈಡನ್ ಕಾಲದಲ್ಲಿ ಆ ಟೈಮಲ್ಲಿ ಒಂದ್ ಕ್ಷಣಕ್ಕೆ ಒಳ್ಳೆ ಬುದ್ಧಿ ಬಂತೇನೋ ಬೈಡನ್ ಅವರಿಗೆ, ಆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಪ್ಯಾರಡೈಸ್ ಪಾಯಿಂಟ್ ಇಂದ ಶಿಫ್ಟ್ ಮಾಡಿ ಸೌದಿ ಅರೇಬಿಯಾಗೆ ಸಾಗಿಸಿದಾರೆ ಸುದ್ದಿ ಇತ್ತು. ಅದು ನಿಜವೇ ಆಗಿದ್ರೆ ಸಂತೋಷ, ಆಗಿಲ್ಲ ಅಂದ್ರೆ ಆ ಕೆಲಸವನ್ನ ಟ್ರಂಪ್ ಈಗ ಮಾಡಬೇಕು. ಮಾಡಿ ಪಾಕಿಸ್ತಾನ ಕೈಯನ್ನ ಕಟ್ ಹಾಕಿದ್ರೆ ಇನ್ ಯಾವುದೇ ದುಸ್ಸಾಹಸಕ್ಕೆ, ನೀವು ಒಂದ್ ಮಾತು ಹೇಳಿದ್ರಿ, ಪಾಕಿಸ್ತಾನ ಇನ್ನೂ ಏನಾದ್ರು ಮಾಡಬಹುದಾ ಅಂತ. ಹೌದು, ನಾವು ಇಂಡಸ್ ವ್ಯಾಲಿಯನ್ ಟ್ರೀಟಿಯನ್ನ ಇದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ನೇರ ತಾವೇ ಪಾಕಿಸ್ತಾನವೇ ಅಟ್ಯಾಕ್ ಮಾಡಬಹುದು, ಆಯ್ತಾ? ಇಂತ ಒಂದು ಅಟ್ಯಾಕ್ ಗಳನ್ನೆಲ್ಲ ತಪ್ಪಿಸೋದಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಮತ್ತೆ ಚೈನೀಸ್ ಮೊನ್ನೆ ಸಂಡೇ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಅಲ್ಲಿ ಒಂದು ಸುದ್ದಿ ಬಂತು, ಚೈನೀಸು ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ಗಳನ್ನ ಮಾಡಿದ್ದಾರೆ ಅಂತ. 2 kg ಅಷ್ಟೇ ತೂಕ ಇರ್ತದಂತೆ, 2 ಸೆಕೆಂಡ್ಗಳಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಉಂಟು ಮಾಡ್ತದಂತೆ, ಎಲ್ಲ ಲೋಹವನ್ನು ಕರಗಿಸ್ಬಿಡ್ತದಂತೆ. ಅದು ನಾನ್ ನ್ಯೂಕ್ಲಿಯರ್ ಆಗಿರೋದ್ರಿಂದ ಅದನ್ನ ಬಳಸೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಯುದ್ಧದಲ್ಲಿ. ಅದನ್ನೇನಾದ್ರೂ ಚೈನಾ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿ ನಮಗೆ ತೊಂದರೆ ಕೊಡಕ್ ಶುರು ಮಾಡಿದ್ರೆ ಅದಕ್ಕೆ ನಾವು ಮೊದಲೇ ತಯಾರಾಗಿರ್ಬೇಕು. ಅಮೆರಿಕ ಇಸ್ ಆನ್ ಅವರ್ ಸೈಡ್. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ಜೊತೆ ಇವೆ. ಈವನ್ ಟರ್ಕಿ ಸಹ. ಇದನ್ನ ನಾವು ಡಿಪ್ಲೊಮ್ಯಾಟಿಕಲಿ ವಿ ಆರ್ ಸ್ಟ್ರಾಂಗ್. ವೆಸ್ಟರ್ನ್ ಮೀಡಿಯಾ ಮಾತ್ರ ನಮ್ ಕಡೆಗಿಲ್ಲ, ಪರವಾಗಿಲ್ಲ, ಎಲ್ಲ ಗವರ್ಮೆಂಟ್ ನಮ್ ಕಡೆ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಾನು ಇನ್ನು ಪಾಕಿಸ್ತಾನದ ಸುತ್ತ ಉರುಳನ್ನ ಬೀಕೆ ಮಾಡ್ತಾ ಹೋಗ್ತೀನಿ.